71ರ ನಂತರ ಯುದ್ಧದ ಛಾಯೆಯಲ್ಲಿರುವಂತಹ ಸಂದರ್ಭದಲ್ಲಿ ನಾವಿಲ್ಲಿ ಸೇರಿದ್ದೀವಿ. ಇಲ್ಲಿ ಸೇರಿರುವಂತಹ ನಾವ್ಯಾರು ಕೂಡ ಅವತ್ತು ನಡೆದಂತ ಯುದ್ಧವನ್ನು ನೋಡಿರಲಿಲ್ಲ. ತುಂಬಾ ತಲೆನೇರ್ತಂತವರು ನಿಮಗೆ ನೆನಪಿರ್ಬೋದು. ಪ್ರತಿನಿತ್ಯ ನಮ್ಮ ದೇಶದ ಗಡಿಗಳಲ್ಲಿ ಸೈನಿಕರನ್ನ ಗುಂಡಿಟ್ಟು ಸಾಯಿಸಿ ಅವರ ಬಾಡಿ ಬಂದಾಗ ನಾವೆಲ್ಲರೂ ದುಃಖಪಟ್ಟಂತವರು. 71ಕ್ಕೆ ಯುದ್ಧ ಮುಗಿದಿತ್ತು ಅನ್ನುವಂಥದ್ದು ಆಗಿರಲಿಲ್ಲ. 71ರ ನಂತರ ಕೂಡ ಸಾವಿರಾರು ಜನ ಕಾರ್ಗಿಲ್ ಆಯಿತು, ಕಾರ್ಗಿಲ್ ನಂತರ ಉರಿ ಆಯಿತು, ಪುಲ್ಗಾವ್ ಆಯಿತು, ಪಹಲ್ಗಾಮ್ ಆಯಿತು. ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮ ಸೈನಿಕರನ್ನ ಮತ್ತು ನಮ್ಮ ಜನರನ್ನ ನಾವು ಕಳ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಮ ದೇಶ ಎಂದು ಕೂಡ ಇನ್ನೊಂದು ದೇಶದ ಮೇಲೆ ದಂಡೆತ್ತಿ ಹೋದಂತ ದೇಶ ಅಲ್ಲ. ನಮ್ಮ ಇತಿಹಾಸವನ್ನ ಚರಿತ್ರೆಯನ್ನು ನೋಡಿದ್ರೆ ಕೂಡ ನಮ್ಮ ಮಹಾರಾಜರು ಯಾರು ದಂಡೆತ್ತಿ ಹೋಗಿಲ್ಲ, ಶಾಂತಿಯ ಸಂದೇಶವನ್ನ ಹಿಡ್ಕೊಂಡು ಹೋದ್ರು. ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಬೇರೆ ದೇಶಕ್ಕೆ ಹೋದ್ರು. ಭಾರತ ಶಾಂತಿಯುತ ದೇಶ, ಶಾಂತಿಯುತವಾಗಿ ನಮ್ಮ ನೇಬರ್ಸ್ ಅನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಪ್ರಧಾನಿಯವರು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಕೂಡ ನಮ್ಮ ನೇಬರ್ಸ್ ಅನ್ನ ಕರೆದು ನಾವು ಒಟ್ಟಿಗೆ ಸೇರಿಸುವಂತ ಕೆಲಸ ಮಾಡಿದ್ವಿ. ನಾವೆಲ್ಲರೂ ಒಟ್ಟಿಗೆ ಬದುಕಬೇಕು ಅನ್ನುವಂಥದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ನಾವು ನಮ್ಮ ಫ್ರೆಂಡ್ಸ್ ಅನ್ನ ಬದಲಾಯಿಸಬಹುದು, ಆದ್ರೆ ನೇಬರ್ಸ್ ಅನ್ನು ಬದಲಾಯಿಸಕ್ಕಾಗಲ್ಲ. ನೀವು ಯಾವ್ದೋ ಒಂದು ಪರ್ಮನೆಂಟ್ ಮನೆ ಕಟ್ಟಿರ್ತೀವಿ, ನಿಮ್ಮ ನೇಬರ್ಸ್ ಪರ್ಮನೆಂಟ್ ಇರ್ತಾರೆ, ಅವರನ್ನು ಬದಲಾಯಿಸಕ್ಕಾಗಲ್ಲ. ಅವರು ಮನೆ ಬಿಟ್ಟು ಹೋಗಲ್ಲ, ನೀವು ಮನೆ ಬಿಟ್ಟು ಹೋಗಕ್ಕಾಗಲ್ಲ. ಅದೇ ರೀತಿ ನಮ್ಮ ದೇಶ ಕೂಡ ನಮ್ಮ ದೋಸ್ತುಗಳ ಬದಲಾವಣೆ ಆಗ್ಬೋದು, ಆದ್ರೆ ನಮ್ಮ ನೇಬರ್ಸ್ ಬದಲಾವಣೆ ಆಗಲ್ಲ. ಅದೇ ಚೀನಾ, ಅದೇ ಪಾಕಿಸ್ತಾನ, ಅದೇ ಬಾಂಗ್ಲಾ, ಅದೇ ಮ್ಯಾನ್ಮಾರ್, ಅದೇ ಭೂತಾನ್ ಜೊತೆ ನಾವು ಬದುಕಬೇಕು. ಅದಕ್ಕಾಗಿ ನಾವು ಶಾಂತಿಯುತವಾಗಿ ಬದುಕಬೇಕು ಅಂತ ನಮ್ಮ ಎಲ್ಲ ಸರ್ಕಾರಗಳು ಹೇಳ್ತಾ ಬಂದ್ರು ಬಂಧುಗಳೇ. ಆದರೆ ಪಾಕಿಸ್ತಾನ ನಂಬಿಕೆಗೆ ಅರ್ಹವಾದ ದೇಶ ಅಲ್ಲ. ಪಾಕಿಸ್ತಾನ ನಂಬಿಕೆಗೆ ಅರ್ಹ ಆದಂತ ದೇಶ ಅಲ್ಲ ಅನ್ನುವಂಥದ್ದನ್ನ ನಿನ್ನೆ ಕೇವಲ 3 ಗಂಟೆಗಳಲ್ಲಿ ಸೀಸ್ ಫೈರ್ ಅನ್ನ ಉಲ್ಲಂಘನೆ ಮಾಡಿ ಮತ್ತೊಂದ್ಸಾರಿ ಸಾಬೀತು ಮಾಡಿದೆ. ಅಂತ ನಂಬಿಕೆಗೆ ಅರ್ಹ ಅಲ್ಲದಂತ ದೇಶ ಪ್ರಪಂಚದಲ್ಲಿ ಇದ್ರೆ ಅದು ಮೊದಲ ಸ್ಥಾನದಲ್ಲಿ ಪಾಕಿಸ್ತಾನ ಬರುತ್ತೆ. ನಾವ್ಯಾರು ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿಲ್ಲ. ಯುದ್ಧ ಶುರುವಾಗಿದ್ದು ಅವರಿಂದಲೇ. ನಮ್ಮ ಜನರ ಜಾತಿ ನೋಡಿ, ಧರ್ಮ ನೋಡಿ ಅವತ್ತು ಕೊಂದ್ರು. ಪಹಲ್ಗಾಮಲ್ಲಿ ಯಾರು ಮದುವೆ ಆಗಿ ಹನಿಮೂನಿಗೆ ಅಂತ ಹೋಗಿದ್ದಾರೆ, ಯಾರು ನಮ್ಗೆ 3 ವರ್ಷದಿಂದ ರಜೆನೇ ತಗೊಂಡಿಲ್ಲ, 1-2 ದಿನ ರಜೆ ಸಿಕ್ಕಿದೆ ಕಾಶ್ಮೀರ ನೋಡಿ ಬರೋಣ ಅಂತ ಅಧಿಕಾರಿಗಳು ಹೋಗಿದ್ದಾರೆ. ಯಾರು ಜನ ಕಾಶ್ಮೀರ ಇಷ್ಟು ಚೆನ್ನಾಗಿದೆ, ಮಕ್ಕಳಿಗೆ ರಜೆ ಇದೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಅಂತವರನ್ನ ಜಾತಿ ಧರ್ಮ ನೋಡಿ ಗುಂಡೊಟ್ಟು ಸಾಯಿಸುವುದನ್ನ ಮಾಡಿದ್ರು. ಅದಕ್ಕೆ ಪ್ರತಿಕ್ರಿಯೆಯನ್ನ ನಾವು ಕೊಡುವಂತ ಸಂದರ್ಭದಲ್ಲಿ ಇವತ್ತು ಪಾಕಿಸ್ತಾನ ನಡ್ಕೊಂಡಂತ ರೀತಿ ಮತ್ತು ನಮ್ಮ ಸೈನಿಕರು ತೋರಿದಂತ ಧೈರ್ಯ, ನಾವೇನ್ ಮಾಡಿದ್ವಿ, ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ನಾವು ಸಾರ್ವಜನಿಕರಿಗೆ ಹತ್ಯೆ ಮಾಡಲ್ಲ, ನಾವು ಯುದ್ಧದಲ್ಲಿ ಅವರನ್ನು ಸಾಯಿಸಲ್ಲ. ನಮ್ಮ ಟಾರ್ಗೆಟ್ ಇರುವಂತದ್ದು ಯಾರು ನಮ್ಮ ಧರ್ಮವನ್ನ ಹುಡುಕಿದ್ರು ಪಹಲ್ಗಾಮಲ್ಲಿ ಅಂತ ಭಯೋತ್ಪಾದಕರನ್ನ ಪತ್ತೆ ಮಾಡಿ ಅದೇ ಜಾಗಕ್ಕೆ ಹೊಡಿತೀವಿ ಅಂತ 9 ಕಡೆಗಳಲ್ಲಿ ಭಯೋತ್ಪಾದಕರ ತಾಣಗಳನ್ನ ಹೊಡೆದಿರುವಂತದ್ದು ನಮ್ಮ ಸೈನ್ಯ ಅನ್ನುವಂಥದ್ದು, ನಮ್ಮ ವಾಯುಪಡೆ ಅನ್ನುವಂಥದ್ದು. ಟಾರ್ಗೆಟ್ ಮಾಡಿ ಪತ್ತೆ ಮಾಡಿ ಟಾರ್ಗೆಟ್ ಮಾಡಿ ಯಾರ್ಯಾರು ಪ್ರಪಂಚಕ್ಕೆ ಭಯೋತ್ಪಾದಕರು ಬೇಕಿದ್ರು, ಮಸೂದ್ ಅವನ ತಮ್ಮ, ಅವರ ಎಲ್ಲರ ಕುಟುಂಬ ಅಂತ ಭಯೋತ್ಪಾದಕರನ್ನ ನಮ್ಮ ಸೈನ್ಯ ಹೊಡೆದಾಕಿತ್ತು. ಪ್ರಪಂಚ ಮೆಚ್ಚಿಕೊಂಡಿದೆ. ಭಯೋತ್ಪಾದಕರನ್ನ ಸಹಿಸಲ್ಲ ಅನ್ನುವಂಥದ್ದನ್ನು ಎಲ್ಲರೂ ಹೇಳಿದೆ. ಇವತ್ತು ಗಡಿಯಲ್ಲಿ ಯುದ್ಧ ನಡೀತಾ ಇದ್ರೆ ಬೆಂಬಲ ಕೊಡ್ಬೇಕು ಆ ಗಡಿಯ ಸೈನಿಕ, ಅವರಿಗೆ ಸರಿಯಾಗಿ ಊಟ ಸಿಗಲ್ಲ. ಸಿಯಾಚಿನ್ ಅಂತ ಪ್ರದೇಶಕ್ಕೆ ಹೋದ್ರೆ, ನಾನು ಡಿಫೆನ್ಸ್ ಕಮಿಟಿಯಲ್ಲಿದ್ದಾಗ ನಾವು ಹೋಗಿದ್ವಿ, -°C, ಹಣ್ಣು ತಗೊಂಡ್ರೆ ತಿನ್ನಕ್ಕಾಗಲ್ಲ, ಕ್ರಿಕೆಟ್ ಬಾಲ್ ತರ ಆಗುತ್ತೆ. ಗ್ಲಾಸ್ಗೆ ನೀರು ಹಾಕೊಂಡ್ರೆ ಕುಡಿಯಕ್ಕಾಗಲ್ಲ, ಐಸ್ ಆಗ್ಬಿಡುತ್ತೆ, ಬಾಯಿಯೊಳಗೆ ಬರೋದ್ರೊಳಗೆ ಐಸ್ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಗಡಿಯನ್ನ ನಮ್ಮ ಸೈನಿಕ ಕಾಯ್ತಾ ಇದ್ದಾನೆ, ನಮ್ಮನ್ನು ನಂಬಿ ಕಾಯ್ತಾ ಇದ್ದಾನೆ. ನಂಗೇನಾದ್ರೂ ಆದ್ರೆ, ನನ್ನ ಸರ್ಕಾರ ಇದೆ, ನಂಗೇನಾದ್ರೂ ಆದ್ರೆ ನನ್ನ ದೇಶದ
ನಮ್ಮ ಸೈನಿಕರ ಮನೋಬಲ ಹೆಚ್ಚೋದಕ್ಕಾಗಿ ದೇಶದ ಜನ ಈ ಸರ್ಕಾರದ ಜೊತೆ ನಿಂತಿದ್ದಾರೆ ಅನ್ನುವಂತ ಒಂದು ಸಂದೇಶವನ್ನು ಕೊಡುವುದಕ್ಕಾಗಿ ದೇಶದಾದ್ಯಂತ ಇವತ್ತು ದೇಶಭಕ್ತ ಬಾಂಧವರು ಇದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ. ದೇಶ ಉಳಿದ್ರೆ ನಾವು ಉಳಿತೀವಿ. ದೇಶ ಇಲ್ಲ, ಎಲ್ಲಿ ದೇಶ ಉಳಿದಿಲ್ಲ ಅಲ್ಲಿ ಧರ್ಮನೂ ಉಳಿದಿಲ್ಲ, ದೇವರು ಉಳಿದಿಲ್ಲ, ಮಠ ಮಂದಿರನೂ ಉಳಿದಿಲ್ಲ. ದೇಶ ಉಳಿದ್ರೆ ನಮ್ಮ ಉಳಿವು. ಅದಕ್ಕಾಗಿ ದೇಶದ ಜೊತೆ ನಾವು ನಿಲ್ಬೇಕಾಗಿದೆ. ದೇಶದ ಜೊತೆ ನಿಲ್ಲುವಂತ ಮತ್ತು ಸೈನಿಕರ ಮನೋಬಲವನ್ನ ಹೆಚ್ಚು ಮಾಡುವಂತ, ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರಕ್ಕೂ ಕೂಡ ಬಲ ಹೆಚ್ಚಾಗಿ ನಿನ್ನೆ ಸೀಸ್ ಫೈರ್ ಬಗ್ಗೆ ನಿಮ್ಗೆಲ್ಲರಿಗೂ ದುಃಖ ಆಗಿರ್ಬೋದು. ಯಾಕಾಯ್ತು, ಎಲ್ಲರೂ ಓಡಾಡ್ಬೇಕಿತ್ತು, ಎಲ್ಲರೂ ಮಾತಾಡ್ತಾರೆ ಓಡಾಡ್ರಿ ಅಂತೇಳಿ. ಆದ್ರೆ ನಾವೊಂದು ಗಂಭೀರ ದೇಶ. ನಾವು ಇಂಟರ್ನ್ಯಾಷನಲಿ ಹೋದಂತ ಸಂದರ್ಭದಲ್ಲಿ ನಮ್ಮ ಪ್ರಧಾನಿಗೆ ಗೌರವ ಸಿಗುತ್ತೆ. ಇಂಟರ್ನ್ಯಾಷನಲ್ ವೇದಿಕೆಯಲ್ಲಿ ನಮ್ಮ ಮಾತಿಗೆ ಬೆಲೆ ಇದೆ. ಆ ಸಂದರ್ಭದಲ್ಲಿ ಬೇರೆ ದೇಶದವರು, ಇಂಟರ್ನ್ಯಾಷನಲ್ ನ ಬೇರೆ ಬೇರೆ ದೇಶದವರು ಹೇಳಿದಂಗೂ ನಾವು ಕೇಳಬೇಕಾಗುತ್ತೆ. ಯಾಕಂದ್ರೆ ನಾವು ಒಟ್ಟಾಗಿ ಬದುಕಬೇಕಾಗಿದೆ. ಅದರ ಸಲುವಾಗಿ ಇವತ್ತು ಟ್ರಂಪ್ ಅವರು ಮಾಡಿದಂತ ಮಧ್ಯಸ್ಥಿಕೆಗೆ ನಾವು ಒಪ್ಕೊಂಡ್ವಿ. ಆದ್ರೆ ಮತ್ತೊಂದ್ಸರಿ ಪಾಕಿಸ್ತಾನ ಸಾಬೀತು ಮಾಡ್ತು ನಂಬಿಕೆಗೆ ಅರ್ಹ ಅಲ್ಲ ಅಂತ ಹೇಳಿ ಅವರ ಬೆನ್ನಿಗೆ ಯಾರ ಕೈಗೆ ಅವರು ಬೇಡ್ಕೊಂಡು ಹೋಗಿದ್ರು, ಯಾರ ಹತ್ರ ಅವರು ಕೈಕಾಲು ಹಿಡ್ಕೊಂಡು ನಮ್ಮ ಯುದ್ಧ ನಿಲ್ಲಿಸಿ ಅಂತ ಹೋಗಿದ್ರು, ಅವರ ಬೆನ್ನಿಗೆ ಚೂರಿ ಹಾಕುವಂತ, ಅವರಿಗೆ ಅವಮಾನ ಮಾಡುವಂತ ಕೆಲಸವನ್ನ ನಿನ್ನೆ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಶಕ್ತಿಯನ್ನ ಇನ್ನಷ್ಟು ಹೆಚ್ಚು ಮಾಡಿಕೊಂಡು ನಾವು ಫೈಟ್ ಮಾಡುವಂತ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಬೆಂಬಲ ಬೇಕಾಗಿದೆ. ಅದಕ್ಕಾಗಿ ಕೇವಲ ಇವತ್ತೊಂದು ದಿನ ಅಲ್ಲ, ಇಂತ ವಿಂಗ್ ಕಮಾಂಡರ್ ವಿ.ಕೆ. ಸಿಂಗ್ ಅವರು ಹೇಳಿದ್ರು, ಯಾರಿಗೋ ಡ್ರೋನ್ ಬೇಕಾಗ್ಬೋದು, ಯಾರಿಗೂ ನಾವು ಕಳಿಸ್ಬೇಕಾಗ್ಬೋದು, ಯಾವುದೋ ಸಂದರ್ಭದಲ್ಲಿ ನಮ್ಗೆ ಆಹಾರ ಬೇಕಾಗ್ಬೋದು, ಯಾವುದೋ ಸಂದರ್ಭದಲ್ಲಿ ಯಾವುದೋ ಸಹಾಯ ಬೇಕಾಗ್ಬೋದು. ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ದೇಶದ ಜೊತೆ ನಿಲ್ಲೋಣ ಅನ್ನುವಂತ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ಎಲ್ಲರೂ ಶಾಂತಿಯುತವಾಗಿ ನಮ್ಮ ರಾಷ್ಟ್ರಧ್ವಜದ ಜೊತೆಗೆ ವಾಕಥಾನವನ್ನು ಮಾಡೋಣ. ದೇಶದ ಸೈನಿಕರಿಗೆ, ದೇಶದ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬೋಣ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. 71ರ ನಂತರ ಯುದ್ಧದ ಛಾಯೆಯಲ್ಲಿರುವಂತ ಸಂದರ್ಭದಲ್ಲಿ ನಾವಿಲ್ಲಿ ಸೇರಿದ್ದೀವಿ. ಇಲ್ಲಿ ಸೇರಿರುವಂತ ನಾವ್ಯಾರು ಕೂಡ ಅವತ್ತು ನಡೆದಂತ ಯುದ್ಧವನ್ನು ನೋಡಿರಲಿಲ್ಲ. ತುಂಬಾ ತಲೆನೇರ್ತಂತವರು ನಿಮಗೆ ನೆನಪಿರ್ಬೋದು. ಪ್ರತಿನಿತ್ಯ ನಮ್ಮ ದೇಶದ ಗಡಿಗಳಲ್ಲಿ ಸೈನಿಕರನ್ನ ಗುಂಡಿಟ್ಟು ಸಾಯಿಸಿ ಅವರ ಬಾಡಿ ಬಂದಾಗ ನಾವೆಲ್ಲರೂ ದುಃಖಪಟ್ಟಂತವರು. 71ಕ್ಕೆ ಯುದ್ಧ ಮುಗಿದಿತ್ತು ಅನ್ನುವಂಥದ್ದು ಆಗಿರಲಿಲ್ಲ. 71ರ ನಂತರ ಕೂಡ ಸಾವಿರಾರು ಜನ, ಕಾರ್ಗಿಲ್ ಆಯಿತು, ಕಾರ್ಗಿಲ್ ನಂತರ ಉರಿ ಆಯಿತು, ಪುಲ್ಗಾವ್ ಆಯಿತು, ಪಹಲ್ಗಾಮ್ ಆಯಿತು. ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮ ಸೈನಿಕರನ್ನ ಮತ್ತು ನಮ್ಮ ಜನರನ್ನ ನಾವು ಕಳ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಮ ದೇಶ ಎಂದು ಕೂಡ ಇನ್ನೊಂದು ದೇಶದ ಮೇಲೆ ದಂಡೆತ್ತಿ ಹೋದಂತ ದೇಶ ಅಲ್ಲ. ನಮ್ಮ ಇತಿಹಾಸವನ್ನ, ಚರಿತ್ರೆಯನ್ನು ನೋಡಿದ್ರೆ ಕೂಡ ನಮ್ಮ ಮಹಾರಾಜರು ಯಾರು ದಂಡೆತ್ತಿ ಹೋಗಿಲ್ಲ, ಶಾಂತಿಯ ಸಂದೇಶವನ್ನ ಹಿಡ್ಕೊಂಡು ಹೋದ್ರು. ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಬೇರೆ ದೇಶಕ್ಕೆ ಹೋದ್ರು. ಭಾರತ ಶಾಂತಿಯುತ ದೇಶ, ಶಾಂತಿಯುತವಾಗಿ ನಮ್ಮ ನೇಬರ್ಸ್ ಅನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಪ್ರಧಾನಿಯವರು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಕೂಡ ನಮ್ಮ ನೇಬರ್ಸ್ ಅನ್ನ ಕರೆದು ನಾವು ಒಟ್ಟಿಗೆ ಸೇರಿಸುವಂತ ಕೆಲಸ ಮಾಡಿದ್ವಿ. ನಾವೆಲ್ಲರೂ ಒಟ್ಟಿಗೆ ಬದುಕಬೇಕು ಅನ್ನುವಂಥದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ನಾವು ನಮ್ಮ ಫ್ರೆಂಡ್ಸ್ ಅನ್ನ ಬದಲಾಯಿಸಬಹುದು, ಆದ್ರೆ ನೇಬರ್ಸ್ ಅನ್ನು ಬದಲಾಯಿಸಕ್ಕಾಗಲ್ಲ. ನೀವು ಯಾವ್ದೋ ಒಂದು ಪರ್ಮನೆಂಟ್ ಮನೆ ಕಟ್ಟಿರ್ತೀವಿ, ನಿಮ್ಮ ನೇಬರ್ಸ್ ಪರ್ಮನೆಂಟ್ ಇರ್ತಾರೆ, ಅವರನ್ನು ಬದಲಾಯಿಸಕ್ಕಾಗಲ್ಲ. ಅವರು ಮನೆ ಬಿಟ್ಟು ಹೋಗಲ್ಲ, ನೀವು ಮನೆ ಬಿಟ್ಟು ಹೋಗಕ್ಕಾಗಲ್ಲ. ಅದೇ ರೀತಿ ನಮ್ಮ ದೇಶ ಕೂಡ ನಮ್ಮ ದೋಸ್ತುಗಳ ಬದಲಾವಣೆ ಆಗ್ಬೋದು, ಆದ್ರೆ ನಮ್ಮ ನೇಬರ್ಸ್ ಬದಲಾವಣೆ ಆಗಲ್ಲ. ಅದೇ ಚೀನಾ, ಅದೇ ಪಾಕಿಸ್ತಾನ, ಅದೇ ಬಾಂಗ್ಲಾ, ಅದೇ ಮ್ಯಾನ್ಮಾರ್, ಅದೇ ಭೂತಾನ್ ಜೊತೆ ನಾವು ಬದುಕಬೇಕು. ಅದಕ್ಕಾಗಿ ನಾವು ಶಾಂತಿಯುತವಾಗಿ ಬದುಕಬೇಕು ಅಂತ ನಮ್ಮ ಎಲ್ಲ ಸರ್ಕಾರಗಳು ಹೇಳ್ತಾ ಬಂದ್ರು. ಬಂಧುಗಳೇ, ಆದರೆ ಪಾಕಿಸ್ತಾನ ನಂಬಿಕೆಗೆ ಅರ್ಹವಾದ ದೇಶ ಅಲ್ಲ. ಪಾಕಿಸ್ತಾನ ನಂಬಿಕೆಗೆ ಅರ್ಹ ಆದಂತ ದೇಶ ಅಲ್ಲ ಅನ್ನುವಂಥದ್ದನ್ನ ನಿನ್ನೆ ಕೇವಲ 3 ಗಂಟೆಗಳಲ್ಲಿ ಸೀಸ್ ಫೈರ್ ಅನ್ನ ಉಲ್ಲಂಘನೆ ಮಾಡಿ ಮತ್ತೊಂದ್ಸಾರಿ ಸಾಬೀತು ಮಾಡಿದೆ. ಅಂತ ನಂಬಿಕೆಗೆ ಅರ್ಹ ಅಲ್ಲದಂತ ದೇಶ ಪ್ರಪಂಚದಲ್ಲಿ ಇದ್ರೆ
ಅದು ಮೊದಲ ಸ್ಥಾನದಲ್ಲಿ ಪಾಕಿಸ್ತಾನ ಬರುತ್ತೆ. ನಾವ್ಯಾರು ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿಲ್ಲ. ಯುದ್ಧ ಶುರುವಾಗಿದ್ದು ಅವರಿಂದಲೇ. ನಮ್ಮ ಜನರ ಜಾತಿ ನೋಡಿ, ಧರ್ಮ ನೋಡಿ ಅವತ್ತು ಕೊಂದ್ರು ಪಹಲ್ಗಾಮಲ್ಲಿ. ಯಾರು ಮದುವೆ ಆಗಿ ಹನಿಮೂನಿಗೆ ಅಂತ ಹೋಗಿದ್ದಾರೆ, ಯಾರು ನಮ್ಗೆ 3 ವರ್ಷದಿಂದ ರಜೆನೇ ತಗೊಂಡಿಲ್ಲ, ಒಂದೆರಡು ದಿನ ರಜೆ ಸಿಕ್ಕಿದೆ ಕಾಶ್ಮೀರ ನೋಡಿ ಬರೋಣ ಅಂತ ಅಧಿಕಾರಿಗಳು ಹೋಗಿದ್ದಾರೆ. ಯಾರು ಜನ ಕಾಶ್ಮೀರ ಇಷ್ಟು ಚೆನ್ನಾಗಿದೆ, ಮಕ್ಕಳಿಗೆ ರಜೆ ಇದೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಅಂತವರನ್ನ ಜಾತಿ ಧರ್ಮ ನೋಡಿ ಗುಂಡೊಟ್ಟು ಸಾಯಿಸುವುದನ್ನ ಮಾಡಿದ್ರು. ಅದಕ್ಕೆ ಪ್ರತಿಕ್ರಿಯೆಯನ್ನ ನಾವು ಕೊಡುವಂತ ಸಂದರ್ಭದಲ್ಲಿ ಇವತ್ತು ಪಾಕಿಸ್ತಾನ ನಡ್ಕೊಂಡಂತ ರೀತಿ ಮತ್ತು ನಮ್ಮ ಸೈನಿಕರು ತೋರಿದಂತ ಧೈರ್ಯ, ನಾವೇನ್ ಮಾಡಿದ್ವಿ, ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ನಾವು ಸಾರ್ವಜನಿಕರಿಗೆ ಹತ್ಯೆ ಮಾಡಲ್ಲ, ನಾವು ಯುದ್ಧದಲ್ಲಿ ಅವರನ್ನು ಸಾಯಿಸಲ್ಲ. ನಮ್ಮ ಟಾರ್ಗೆಟ್ ಇರುವಂತದ್ದು ಯಾರು ನಮ್ಮ ಧರ್ಮವನ್ನು ಹುಡುಕಿದ್ರು ಪಹಲ್ಗಾಮಲ್ಲಿ ಅಂತ ಭಯೋತ್ಪಾದಕರನ್ನ ಪತ್ತೆ ಮಾಡಿ ಅದೇ ಜಾಗಕ್ಕೆ ಹೊಡಿತೀವಿ ಅಂತ 9 ಕಡೆಗಳಲ್ಲಿ ಭಯೋತ್ಪಾದಕರ ತಾಣಗಳನ್ನ ಹೊಡೆದಿರುವಂತದ್ದು ನಮ್ಮ ಸೈನ್ಯ ಅನ್ನುವಂಥದ್ದು, ನಮ್ಮ ವಾಯುಪಡೆ ಅನ್ನುವಂಥದ್ದು. ಟಾರ್ಗೆಟ್ ಮಾಡಿ ಪತ್ತೆ ಮಾಡಿ ಟಾರ್ಗೆಟ್ ಮಾಡಿ ಯಾರ್ಯಾರು ಪ್ರಪಂಚಕ್ಕೆ ಭಯೋತ್ಪಾದಕರು ಬೇಕಿದ್ರು, ಮಸೂದ್ ಅವನ ತಮ್ಮ, ಅವರ ಎಲ್ಲರ ಕುಟುಂಬ ಅಂತ ಭಯೋತ್ಪಾದಕರನ್ನ ನಮ್ಮ ಸೈನ್ಯ ಹೊಡೆದಾಕಿತ್ತು. ಪ್ರಪಂಚ ಮೆಚ್ಚಿಕೊಂಡಿದೆ. ಭಯೋತ್ಪಾದಕರನ್ನ ಸಹಿಸಲ್ಲ ಅನ್ನುವಂಥದ್ದನ್ನು ಎಲ್ಲರೂ ಹೇಳಿದೆ. ಇವತ್ತು ಗಡಿಯಲ್ಲಿ ಯುದ್ಧ ನಡೀತಾ ಇದ್ರೆ ಬೆಂಬಲ ಕೊಡ್ಬೇಕು ಆ ಗಡಿಯ ಸೈನಿಕ, ಅವರಿಗೆ ಸರಿಯಾಗಿ ಊಟ ಸಿಗಲ್ಲ. ಸಿಯಾಚಿನ್ ಅಂತ ಪ್ರದೇಶಕ್ಕೆ ಹೋದ್ರೆ, ನಾನು ಡಿಫೆನ್ಸ್ ಕಮಿಟಿಯಲ್ಲಿದ್ದಾಗ ನಾವು ಹೋಗಿದ್ವಿ, -°C, ಹಣ್ಣು ತಗೊಂಡ್ರೆ ತಿನ್ನಕ್ಕಾಗಲ್ಲ, ಕ್ರಿಕೆಟ್ ಬಾಲ್ ತರ ಆಗುತ್ತೆ, ಗ್ಲಾಸ್ಗೆ ನೀರು ಹಾಕೊಂಡ್ರೆ ಕುಡಿಯಕ್ಕಾಗಲ್ಲ, ಐಸ್ ಆಗ್ಬಿಡುತ್ತೆ, ಬಾಯಿಯೊಳಗೆ ಬರೋದ್ರೊಳಗೆ ಐಸ್ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಗಡಿಯನ್ನ ನಮ್ಮ ಸೈನಿಕ ಕಾಯ್ತಾ ಇದ್ದಾನೆ, ನಮ್ಮನ್ನು ನಂಬಿ ಕಾಯ್ತಾ ಇದ್ದಾನೆ. ನಂಗೇನಾದ್ರೂ ಆದ್ರೆ ನನ್ನ ಸರ್ಕಾರ ಇದೆ, ನಂಗೇನಾದ್ರೂ ಆದ್ರೆ ನಮ್ಮ ದೇಶದ ಪ್ರಜೆ ಇದ್ದಾನೆ, ನಮ್ಮ ನೇಬರ್ ಇದ್ದಾನೆ, ಅವನು ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡ್ತಾನೆ ಅನ್ನುವಂತ ವಿಶ್ವಾಸದಲ್ಲಿ ಅಲ್ಲಿರುವಂತ ಸೈನಿಕ ಇವತ್ತು ದೇಶದ ಗಡಿಯನ್ನ ಕಾಯ್ತಾ ಇದ್ದಾನೆ. ಅದಕ್ಕಾಗಿ ನಾವು ಇವತ್ತು ಬೆಂಬಲ ಕೊಡಬೇಕಾಗಿದೆ. ನಮ್ಮ ಸೈನಿಕರ ಮನೋಬಲ ಹೆಚ್ಚೋದಕ್ಕಾಗಿ ದೇಶದ ಜನ ಈ ಸರ್ಕಾರದ ಜೊತೆ ನಿಂತಿದ್ದಾರೆ ಅನ್ನುವಂತ ಒಂದು ಸಂದೇಶವನ್ನು ಕೊಡುವುದಕ್ಕಾಗಿ ದೇಶದಾದ್ಯಂತ ಇವತ್ತು ದೇಶ ಮತ್ತು ಬಾಂಧವರು ಇದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ. ದೇಶ ಉಳಿದ್ರೆ ನಾವು ಉಳಿತೀವಿ. ದೇಶ ಇಲ್ಲ, ಎಲ್ಲಿ ದೇಶ ಉಳಿದಿಲ್ಲ ಅಲ್ಲಿ ಧರ್ಮನೂ ಉಳಿದಿಲ್ಲ, ದೇವರು ಉಳಿದಿಲ್ಲ, ಮಠ ಮಂದಿರನೂ ಉಳಿದಿಲ್ಲ. ದೇಶ ಉಳಿದ್ರೆ ನಮ್ಮ ಉಳಿವು. ಅದಕ್ಕಾಗಿ ದೇಶದ ಜೊತೆ ನಾವು ನಿಲ್ಬೇಕಾಗಿದೆ. ದೇಶದ ಜೊತೆ ನಿಲ್ಲುವಂತ ಮತ್ತು ಸೈನಿಕರ ಮನೋಬಲವನ್ನ ಹೆಚ್ಚು ಮಾಡುವಂತ, ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರಕ್ಕೂ ಕೂಡ ಬಲ ಹೆಚ್ಚಾಗಿ. ನಿನ್ನೆ ಸೀಸ್ಫೈರ್ ಬಗ್ಗೆ ನಿಮ್ಗೆಲ್ಲರಿಗೂ ದುಃಖ ಆಗಿರ್ಬೋದು. ಯಾಕಾಯ್ತು, ಎಲ್ಲರೂ ಹೊಡೆದಾಕ್ಬೇಕಿತ್ತು, ಎಲ್ಲರೂ ಮಾತಾಡ್ತಾರೆ ಹೊಡೆದಾಕ್ರಿ ಅಂತೇಳಿ. ಆದ್ರೆ ನಾವೊಂದು ಗಂಭೀರ ದೇಶ. ನಾವು ಇಂಟರ್ನ್ಯಾಷನಲಿ ಹೋದಂತ ಸಂದರ್ಭದಲ್ಲಿ ನಮ್ಮ ಪ್ರಧಾನಿಗೆ ಗೌರವ ಸಿಗುತ್ತೆ. ಇಂಟರ್ನ್ಯಾಷನಲ್ ವೇದಿಕೆಯಲ್ಲಿ ನಮ್ಮ ಮಾತಿಗೆ ಬೆಲೆ ಇದೆ. ಆ ಸಂದರ್ಭದಲ್ಲಿ ಬೇರೆ ದೇಶದವರು, ಇಂಟರ್ನ್ಯಾಷನಲ್ ನ ಬೇರೆ ಬೇರೆ ದೇಶದವರು ಹೇಳಿದನ್ನು ನಾವು ಕೇಳಬೇಕಾಗುತ್ತೆ. ಯಾಕಂದ್ರೆ ನಾವು ಒಟ್ಟಾಗಿ ಬದುಕಬೇಕಾಗಿದೆ. ಅದರ ಸಲುವಾಗಿ ಇವತ್ತು ಟ್ರಂಪ್ ಅವರು ಮಾಡಿದಂತ ಮಧ್ಯಸ್ಥಿಕೆಗೆ ನಾವು ಒಪ್ಕೊಂಡ್ವಿ. ಆದ್ರೆ ಮತ್ತೊಂದ್ಸರಿ ಪಾಕಿಸ್ತಾನ ಸಾಬೀತು ಮಾಡ್ತು ನಂಬಿಕೆಗೆ ಅರ್ಹ ಅಲ್ಲ ಅಂತ ಹೇಳಿ ಅವರ ಬೆನ್ನಿಗೆ ಯಾರ ಕೈಗೆ ಅವರು ಬೇಡ್ಕೊಂಡು ಹೋಗಿದ್ರು, ಯಾರ ಹತ್ರ ಅವರು ಕೈಕಾಲು ಹಿಡ್ಕೊಂಡು ನಮ್ಮ ಯುದ್ಧ ನಿಲ್ಲಿಸಿ ಅಂತ ಹೋಗಿದ್ರು, ಅವರ ಬೆನ್ನಿಗೆ ಚೂರಿ ಹಾಕುವಂತ, ಅವರಿಗೆ ಅವಮಾನ ಮಾಡುವಂತ ಕೆಲಸವನ್ನ ನಿನ್ನೆ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಶಕ್ತಿಯನ್ನ ಇನ್ನಷ್ಟು ಹೆಚ್ಚು ಮಾಡಿಕೊಂಡು ನಾವು ಫೈಟ್ ಮಾಡುವಂತ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಬೆಂಬಲ ಬೇಕಾಗಿದೆ. ಅದಕ್ಕಾಗಿ ಕೇವಲ ಇವತ್ತೊಂದು ದಿನ ಅಲ್ಲ, ಇಂತ ವಿಂಗ್ ಕಮಾಂಡರ್ ವಿ.ಕೆ. ಸಿಂಗ್ ಅವರು ಹೇಳಿದ್ರು, ಯಾರಿಗೋ ಬ್ಲಡ್ ಬೇಕಾಗ್ಬೋದು, ಯಾರಿಗೂ ನಾವು ಕಳಿಸ್ಬೇಕಾಗ್ಬೋದು, ಯಾವುದೋ ಸಂದರ್ಭದಲ್ಲಿ ನಮ್ಗೆ ಆಹಾರ ಬೇಕಾಗ್ಬೋದು, ಯಾವುದೋ ಸಂದರ್ಭದಲ್ಲಿ ಯಾವುದೋ ಸಹಾಯ ಬೇಕಾಗ್ಬೋದು. ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ದೇಶದ ಜೊತೆ ನಿಲ್ಲೋಣ ಅನ್ನುವಂತ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ, ಎಲ್ಲರೂ ಶಾಂತಿಯುತವಾಗಿ ನಮ್ಮ ರಾಷ್ಟ್ರಧ್ವಜದ ಜೊತೆಗೆ ವಾಕಥಾನವನ್ನು ಮಾಡೋಣ. ದೇಶದ ಸೈನಿಕರಿಗೆ, ದೇಶದ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬೋಣ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ.